ಸ್ನೇಹಿತರೆ ನಮಸ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಈ ಒಂದು ವಿಡಿಯೋದಲ್ಲಿರುವಂತಹ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿನ ಸಂಪೂರ್ಣ ವಿಷಯಕ್ಕಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಇಂದಿನ ವಿಡಿಯೋದಲ್ಲಿ ನಾವು ಆ ಒಂದು ಶಿಕ್ಷಕರ ನೇಮಕಾತಿ 2026 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿರುವಂತದ್ದು. ಸೊ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿ ಆ ಒಂದು ಅರ್ಜಿ ಸಲ್ಲಿಸುವಾಗ ಮಾಡಬಾರದಾಗಿರುವಂತಹ ತಪ್ಪುಗಳನ್ನ ಅರ್ಜಿ ಸಲ್ಲಿಸುವಾಗ ತುಂಬಾ ಕೇರ್ಫುಲ್ ಆಗಿ ಅರ್ಜಿ ಸಲ್ಲಿಸುವಂತದ್ದು. ಯಾಕಂತ ಹೇಳಿದ್ರೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸೇವ್ ಆಗಿರುತ್ತೆ. ಸೊ ಆ ಸೇವ್ಡ್ ಇನ್ಫಾರ್ಮೇಶನ್ ಬೇಸಸ್ ಮೇಲೆನೆ ಅವರು ವೆರಿಫಿಕೇಶನ್ ಕೂಡ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅರ್ಜಿ ಸಲ್ಲಿಸುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಜೊತೆಗೆ 2026 ಶಿಕ್ಷಕರ ನೇಮಕಾತಿ ಎಷ್ಟರ ಮಟ್ಟಿಗೆ ಸಂಪೂರ್ಣ ಆಗುತ್ತೆ ಅನ್ನೋದು ಒಂದು ದೊಡ್ಡ ತಲೆನೋವು ಅನ್ಸ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈ ಒಂದು ನೇಮಕಾತಿಯಲ್ಲಿ ನೀಡಿರುವಂತಹ ನಿಯಮಗಳ ಆಧಾರದ ಮೇಲೆ ಕೆಲವರು ಅಸಮಾಧಾನಗೊಂಡಿದ್ದು, ಈ ಅಸಮಾಧಾನಿತ ವ್ಯಕ್ತಿಗಳು ಕೋರ್ಟ್ ಕಡೆ ಹೊರಟಿರುವಂತದ್ದು. ಸೊ ಇವೆಲ್ಲ ವಿಚಾರಗಳನ್ನ ಇಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು 18ರಿಂದ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಸೊ ಅದು 8ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ರು. ಬಟ್ ಆಮೇಲೆ ಆನ್ಲೈನ್ ಅಲ್ಲಿ ಅಪ್ಡೇಟ್ ಆಗಿರುವಂತದ್ದು ನೋಡ್ಬೋದು ನೀವು. ದ ಟೀಚರ್ ರಿಕ್ರೂಟ್ಮೆಂಟ್ ವಿಲ್ ಬಿ ಮೇಡ್ ಅವೈಲೇಬಲ್ ಆಫ್ಟರ್ 11 PM 18/8/2026 ಅಂತ ಕೊಟ್ಟಿದ್ದಾರೆ. 11 PM ಅಂದ್ರೆ 11 ಗಂಟೆ ನಂತರ. ದ ಲಾಸ್ಟ್ ಡೇಟ್ ಆಫ್ ದ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಎಕ್ಸ್ಟೆಂಡೆಡ್ ಅಪ್ ಟು 15/9/2026. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. 15/9/2026 ಕೂಡ ನಿಮಗೆ ಅಪ್ಲಿಕೇಶನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಕೆಲವು ಅಭ್ಯರ್ಥಿಗಳಿಗೆ ಇನ್ನು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಂಡು ಸೊ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಮುಖ್ಯವಾದ ಮಾಹಿತಿ. ಜೊತೆಗೆ ಈ ಅರ್ಜಿ ಸಲ್ಲಿಸುವಾಗ ನೀವು ಮಾಡಬಾರ್ದಾಗಿರುವಂತಹ ತಪ್ಪುಗಳು ಏನು ಅಂತ ಹೇಳಿದ್ರೆ, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಅಪ್ಲಿಕೇಶನ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಂತ ಏನ್ ಹೇಳ್ತೀವಿ, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿರುವಂತಹ ಪ್ರತಿಯೊಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ SSLC ಮಾರ್ಕ್ಸ್ ಕಾರ್ಡ್ ನಿಮ್ದು ಅಥೆಂಟಿಕ್ ಇನ್ಫಾರ್ಮೇಟಿವ್ ರೆಕಾರ್ಡ್. ಓಕೆನಾ? ಸೊ ಹಾಗಾಗಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಹಾಗೂ ನಿಮ್ಮ ಡೀಟೇಲ್ಸ್, ಜನ್ಮ ದಿನಾಂಕ ಆಗಿರ್ಬೋದು, ಸೋ ಆನ್. ಸೊ ಆಲ್ ದೋಸ್ ಇನ್ಫಾರ್ಮೇಶನ್ ಶುಡ್ ಬಿ ಸೇಮ್ ಇನ್ ಆಲ್ ಡಾಕ್ಯುಮೆಂಟ್ಸ್. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ SSLC ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ನೀವು ಕರೆಕ್ಷನ್ಸ್ ಮಾಡಿಸುವಂತದ್ದು. ಸೊ ಅದರ್ವೈಸ್ ಬೇರೆ ಬೇರೆ ರೀತಿ ಏನಾದ್ರು ಇದ್ರೆ ಮತ್ತೆ ವೆರಿಫಿಕೇಶನ್ ಟೈಮ್ ಅಲ್ಲಿ ಮತ್ತೆ ತೊಂದರೆ ಆಗ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ನಿಮ್ಮ ಎಲ್ಲಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ SSLC ಮಾರ್ಕ್ಸ್ ಕಾರ್ಡ್ ಅಂತಿಮ ಆಗುತ್ತೆ. ಸೊ ಆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ತರನೇ ನೀವು ಡಾಕ್ಯುಮೆಂಟ್ಸ್ ಎಲ್ಲಾನು ರೆಡಿ ಮಾಡ್ತಕ್ಕಂಥದ್ದು. ಎಸ್, ಹಾಗಾದ್ರೆ ಕೆಲವ್ರು ಕೇಳ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ಕನ್ನಡ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಹಾಗೂ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನ ಈ ಮುಂಚೆ ಬರ್ಸಿದ್ದಾರೆ. ಈಗ 1 ವರ್ಷ ಅಥವಾ 2 ವರ್ಷ ಹಿಂದಗಡೆ ಅವರು ಬರ್ಸಿರ್ತಕ್ಕಂಥದ್ದು, ಅಥವಾ ಈಗ 6 ತಿಂಗಳು ಬ್ಯಾಕು ಬರ್ಸಿರ್ತಕ್ಕಂಥದ್ದು. ಸೊ ಅದೇ ಇದೆ ಅಲ್ಲ, ಅದನ್ನೇ ಅಪ್ಲೈ ಮಾಡ್ಬೋದಲ್ಲ ಅಂತ ಕೇಳ್ತಿದ್ದಾರೆ. ಸೊ ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟ್ ಅವರು ಆರ್ಡರ್ ನಂಬರ್ ಶುಡ್ ಸೇಮ್ ಅಂತ ಹೇಳಿದ್ದಾರೆ. ಆರ್ಡರ್ ನಂಬರ್ ಅಂತ ಅದ್ರ ಮೇಲ್ಗಡೆ ನೋಡ್ಬೋದು. ಆ ಆರ್ಡರ್ ನಂಬರ್ ಈ ಸಲ ಕೊಟ್ಟಿರುವಂತಹ ಒಂದು ನೋಟಿಫಿಕೇಶನ್ ಕೊಟ್ಟಿರುವಂತಹ ನಮೂನೆಯಲ್ಲೇ ಕಂಪಲ್ಸರಿ ಆರ್ಡರ್ ನಂಬರ್ ಎಲ್ಲ ಸೇಮ್ ಇರಬೇಕು. ಯಾಕಂತ ಹೇಳಿದ್ರೆ ಹಳೆ ಆರ್ಡರ್ ನಂಬರ್ಸ್ ಮತ್ತೆ ನಮೂನೆಗಳಲ್ಲಿ ಯಾವುದೇ ರೀತಿ ಅರ್ಜಿ ಹಾಕೋಗಿಲ್ಲ. ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿ ಗಮನದಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನೀವು ಹಳೆ ನಮೂನೆಗಳಲ್ಲಿ ಮಾಡಿಸಿದ್ರು ಅದು ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತೀವಿ ಅಂತ ಅಂದ್ರೂ ಕೂಡ ಸ್ಪೆಸಿಫಿಕ್ ಆಗಿ ಅವರು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಹಾಗಾಗಿ ಸ್ನೇಹಿತರೆ, ನೀವು ಈಗ ಹೊಸ ಪ್ಯಾಟರ್ನ್ ಅಲ್ಲಿರುವಂತಹ ಹೊಸ ಮಾಡೆಲ್ ಇರುವಂತಹ ಕನ್ನಡ ಮೀಡಿಯಂ ಹಾಗೂ ರೂರಲ್ ಸರ್ಟಿಫಿಕೇಟ್ ಅನ್ನ ಈಗ ಫ್ರೆಶ್ ಆಗಿ ಮತ್ತೆ ಬರ್ಸ್ತಕ್ಕಂಥದ್ದು ಒಳ್ಳೇದು. ಬರ್ಸಿ ನಂತರದಲ್ಲಿ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಒಳ್ಳೇದು ಅಂತ ಹೇಳ್ಬೋದು. ಸೊ ಹಾಗಾಗಿ ಕನ್ನಡ ಮೀಡಿಯಂ ಹಾಗೂ ರೂರಲ್ ಸರ್ಟಿಫಿಕೇಟ್ ಅನ್ನ ಆದಷ್ಟು ಹೊಸ ಸರ್ಟಿಫಿಕೇಟ್ ಅನ್ನ ಬರ್ಸಿ ನಂತರದಲ್ಲಿ ನೀವು ಅಪ್ಲೈ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಮ್ಯಾರಿಡ್ ವುಮೆನ್ಸ್ ಬಗ್ಗೆ, ಮ್ಯಾರಿಡ್ ವುಮೆನ್ಸ್ ನೀವು ಜಾತಿ ಮಾತ್ರ ನಿಮಗೆ ತಂದೆಯಿಂದ ಬರ್ತಕ್ಕಂಥದ್ದು. ಜಾತಿ ಯಾವುದೇ ಕಾರಣಕ್ಕೂ ಗಂಡನಿಂದ ಬಂದಂತದ್ದಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಜಾತಿ ಮಾತ್ರ ತಂದೆಯಿಂದ ಬಂದಂತಹ ಜಾತಿಯನ್ನೇ ಹಾಕ್ಬೇಕಾಗುತ್ತೆ. ಬಟ್ ಇನ್ಕಮ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಅಂತ ಬರುತ್ತೆ. ಕ್ಯಾಸ್ಟ್ ತಂದೆದಾದ್ರೆ ಇನ್ಕಮ್
ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ನೀವು ಕಂಪಲ್ಸರಿಯಾಗಿ ಗಂಡನ ಇನ್ಕಮ್ ಅನ್ನ ಹಾಕ್ಬೇಕಾಗುತ್ತೆ. ಗಂಡನ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನೀವು ಕಂಪಲ್ಸರಿ ಆಗಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ, ಅಥವಾ ಅರ್ಜಿ ಸಲ್ಲಿಸಬೇಕಾದ್ರೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನೇ ಕಂಪಲ್ಸರಿಯಾಗಿ ಹಾಕ್ಬೇಕಾಗುತ್ತೆ. ಸೊ ಇದು ನೀವು ಕೇರ್ಫುಲ್ ಆಗಿ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇನ್ ಆಗಿ ತಂದೆಯಿಂದ ಬಂದು ತೆಗೆದು, ಅದು ಗಂಡು ಮಕ್ಕಳಿಗೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ತಂದೆಯಿಂದ ಬಂದಿರತಕ್ಕಂಥದ್ದು. ಬಟ್ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಕಂಪಲ್ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಕ್ಯಾಸ್ಟ್ ತಂದೆಯದನ್ನ ಹಾಕಿ ಇನ್ಕಮ್ ಮಾತ್ರ ನೀವು ಗಂಡನ ಇನ್ಕಮ್ ಮಾತ್ರ ಹಾಕ್ಲೇಬೇಕು. ಸೊ ಇದಿಷ್ಟು ಸ್ನೇಹಿತರೆ. ಹಾಗಾದ್ರೆ ಇನ್ನು ಇವೆಲ್ಲದ್ರ ಜೊತೆಗೆ ನೀವು ಇನ್ನು ರಿಮೈನಿಂಗ್ ಇರುವಂತಹ ಕಾಮನ್ ಡಾಕ್ಯುಮೆಂಟ್ಸ್ ಅನ್ನ ಸಾಮಾನ್ಯವಾಗಿ ನೀವು ಅಪ್ಲೈ ಮಾಡೇ ಮಾಡ್ತೀರಾ. ಜೊತೆಗೆ 371J ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಅದನ್ನು ಕಂಪಲ್ಸರಿಯಾಗಿ ಆಡಿ ನಂಬರ್ ಬೇಸಸ್ ಮೇಲಿರುವಂತಹ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು. ಕೆಲವರು ತುಂಬಾ ಹಳೆಯದನ್ನ ಇಟ್ಕೊಂಡಿರ್ತೀರಾ 371J ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್, ಬಟ್ ಅದು ವ್ಯಾಲಿಡ್ ಆಗೋದಿಲ್ಲ. ಆಡಿ ನಂಬರ್ ಕಂಪಲ್ಸರಿ ಇರಲೇಬೇಕು ಆ 371J ಸರ್ಟಿಫಿಕೇಟ್ ಅಲ್ಲಿ. ಸೊ ಅಂತಹ ಸರ್ಟಿಫಿಕೇಟ್ ಅನ್ನ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಹಾಕ್ಬೇಕಾಗುತ್ತೆ. ಸೊ ಇದಿಷ್ಟು. ಅದನ್ನ ಬಿಟ್ರೆ ಇನ್ನು ಏನು ಅಂತ ಹೇಳಿದ್ರೆ, ಸೊ ಕ್ಯಾಸ್ಟ್ ಆಯ್ತು, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಯ್ತು, ಗ್ರಾಮೀಣ ಹಾಗೂ ಕನ್ನಡ ಮೀಡಿಯಂ ಆಯ್ತು, ಹಾಗೂ 371J. ರಿಮೈನಿಂಗ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. PH ಅಭ್ಯರ್ಥಿಗಳು ನಿಮ್ಮ PH ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ಆಗಿ ಹೊಂದಿರತಕ್ಕಂಥದ್ದು. ಜೊತೆಗೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಸಹ ಮಾಜಿ ಸೈನಿಕ ಅಭ್ಯರ್ಥಿಗಳ ಸರ್ಟಿಫಿಕೇಟ್ ಅನ್ನು ನೀವು ಕಂಪಲ್ಸರಿ ಆಗಿ ತಗೊಂಡಿರ್ತಕ್ಕಂಥದ್ದು. ಅದನ್ನ ಅಪ್ಲೋಡ್ ಮಾಡುವಾಗ ಆ ಒಂದು ನಂಬರ್ ಅನ್ನ ನೀವು ಕಂಪಲ್ಸರಿ ಆಗಿ ಎಂಟ್ರಿ ಮಾಡ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ತುಂಬಾ ಜನದ ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ನಮ್ದು ಡಿಗ್ರಿ ಮುಗಿದಿದೆ, BEd ಮುಗಿದಿದೆ, ಬಟ್ ಕಾನ್ವೊಕೇಶನ್ ತೆಗ್ಸಿಲ್ಲ ಅಂತ. ಬಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅರ್ಜಿ ಸಲ್ಲಿಸಬೇಕಾದ್ರೆ ಕಂಪಲ್ಸರಿಯಾಗಿ ಕಾನ್ವೊಕೇಶನ್ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಕಾನ್ವೊಕೇಶನ್ ಇರುವಂತಹ ನಿಮ್ಮ ನಂಬರ್ ಅನ್ನ ಅವರು ಎಂಟ್ರಿ ಮಾಡ್ತಕ್ಕಂಥದ್ದು. ಸೊ ಕಾನ್ವೊಕೇಶನ್ ಇಸ್ ಮ್ಯಾಂಡೇಟರಿ. ಸೊ ಕಾನ್ವೊಕೇಶನ್ ಇಲ್ಲ, ಈಗ ಇಮಿಡಿಯೇಟ್ ಆಗಿ ನಾವು ಕಾನ್ವೊಕೇಶನ್ ತೆಗ್ಸಕ್ಕೂ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ಉಪಾಯ ಇದೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಯೂನಿವರ್ಸಿಟಿ ಆಗಿರ್ಲಿ, ಕಾನ್ವೊಕೇಶನ್ ಬಂದಿಲ್ಲ ಅಥವಾ ನಾವು ಇಸ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ತಗೊಳಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ನೀವು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಪ್ರಾವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್, PPC ಸರ್ಟಿಫಿಕೇಟ್ ಅಂತ. ಸೊ ಆ PPC ಸರ್ಟಿಫಿಕೇಟ್ ಅನ್ನ ನೀವು ಆ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಅದು ಕೆಲವು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಯೂನಿವರ್ಸಿಟಿಲಿ ಅವತ್ತೇ 1, 2, 3 ಅವರ್ಸ್ ಎಲ್ಲ ಕೊಟ್ಬಿಡ್ತಾರೆ PPC ಸರ್ಟಿಫಿಕೇಟ್. ಬಟ್ ಇನ್ನು ಕೆಲವು ಯೂನಿವರ್ಸಿಟಿಲಿ 1 or 2 days ತಗೋಬಹುದು. ಸೊ ಆದಷ್ಟು PPC ಯಾರ ಹತ್ರ ಕಾನ್ವೊಕೇಶನ್ಸ್ ಇಲ್ವೋ, ಅದನ್ನ ತಗ್ಸಕ್ ಆಗಲ್ವೋ, ಅವರು ಆದಷ್ಟು ಬೇಗ PPC ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಿ ನಂತರದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ಒಂದು PPC ಸರ್ಟಿಫಿಕೇಟ್ ಮೇಲಿರುವಂತಹ ನಂಬರ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಕಡ್ಡಾಯ. ಸೊ ಇದಿಷ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳು ಸ್ನೇಹಿತರೆ. ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ತುಂಬಾ ಜನ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ವಯೋಮಿತಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, 5 ವರ್ಷ ಸಡಿಲಿಕೆ ಅಂತ ಹೇಳಿದ್ರು ಕೋವಿಡ್ ಟೈಮ್ ಅಲ್ಲಿ. ಜೊತೆಗೆ ಈ 3-4 ವರ್ಷದಿಂದ ರಿಕ್ರೂಟ್ಮೆಂಟ್ ಇಲ್ಲದೆ ಇರೋ ಕಾರಣ 5 ವರ್ಷದ ವಯೋಮಿತಿ ಸಡಿಲಿಕೆ ನೀಡಬೇಕಂತ ಹೇಳಿದ್ರು. ಬಟ್ ಶಿಕ್ಷಕರ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿಲ್ಲ ಅಂತ ಕೆಲವರ ಅಹವಾಲಾಗಿದೆ, ಕೆಲವರ ಗೋಳಾಗಿದೆ. ವಯೋಮಿತಿ ಸಡಿಲಿಕೆ ಮಾಡಿಲ್ಲ, ತುಂಬಾ ವಂಚಿತರಾಗ್ತಿದೀವಿ ನಾವು, ಆ ಒಂದು ಉದ್ಯೋಗದಿಂದ ವಂಚಿತ ಆಗ್ತಿದೀವಿ ಅಂತ ತುಂಬಾ ಜನರ ಆ ಒಂದು ಗೋಳು. ಅದರ ಜೊತೆಗೆ ಅವರು ಕೋರ್ಟಿಗೆ ರಿಟ್ ಪಿಟಿಷನ್ ಅನ್ನ ಹಾಕ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಸೊ ಅದೇ ರೀತಿ ಈ ಒಂದು ಸೇವಾ ನಿರತ ಶಿಕ್ಷಕರು ಅಂತ ಏನ್ ಹೇಳ್ತೀವಿ, ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಸಮಾನತೆಯ ಹಕ್ಕನ್ನ ಕೊಡಬೇಕು ಅಂತ ಒಂದು ಸಂವಿಧಾನದಲ್ಲಿ ಇದೆ ಅಂತ ಅವರ ಒಂದು ವಾದ. ಸೇವಾ ನಿರತ ಶಿಕ್ಷಕರ ವಾದ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಸಮಾನತೆ ಹಕ್ಕನ್ನ ಕೊಡಬೇಕು, ನಾವು ಕೂಡ ಸ್ವಂತವಾಗಿ ಬರಿತೇವೆ ಅಂತ ಅವರು ಹೇಳ್ತಿರ್ತಕ್ಕಂಥದ್ದು. ನಾವು ಕೂಡ ನಮಗೇನು ಈಸಿಯಾಗಿ ಯಾರು ಕೊಡಲ್ಲ ಜಾಬು, ನಾವು ಕೂಡ ಕಷ್ಟಪಟ್ಟು ಓದಿನೇ ಜಾಬು ಎಕ್ಸಾಮ್ ಅನ್ನ ಬರಿತೀವಿ, ನಮಗೆ ಯಾಕೆ ಅವಕಾಶ ಇಲ್ಲ ಅನ್ನೋದು ಅವರ ವಾದ. ಅವರು ಕೂಡ ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ಗೆ ಹಾಕ್ಲಿಕ್ಕೆ ಹೊರಟಿರುವಂತದ್ದು. ಅದರ ಜೊತೆಗೆ ಈಗ ಇಷ್ಟು ದಿನ ಈ ಒಂದು BCom ಅಭ್ಯರ್ಥಿಗಳಿಗೆ ಅವಕಾಶ ಇರಲಿಲ್ಲ, ಬಟ್ ಈ ಬಾರಿ BCom ಅಭ್ಯರ್ಥಿಗಳಿಗೆ GPT ಯಲ್ಲಿ ಅವಕಾಶ ನೀಡಿರೋದ್ರಿಂದ ಆ ಒಂದು BCom ಅಭ್ಯರ್ಥಿಗಳು ಮತ್ತೆ ಈಗ ತಿರುಗಿ ಬಿದ್ದಿರುವಂತದ್ದು. ಏನು ಅಂತ ಹೇಳಿದ್ರೆ ಅವರಿಗೂ ಕೂಡ ನ್ಯಾಯ ಬೇಕು. ಸೊ ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ. ಏನಂತ ಹೇಳಿದ್ರೆ ಈ GPT ಯಲ್ಲಿ ಅವಕಾಶ ಕೊಟ್ಟಿದ್ದು HSTR ಅಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ. ಸೊ HSTR ಗೂ ನಮಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಕೋರ್ಟ್ ಮೆಟ್ಟಿಲೇರಲು ಸಿದ್ಧರಾಗಿದ್ದಾರೆ. ಸೊ ಇದಿಷ್ಟು ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ನೇಮಕಾತಿಗೆ ಇರುವಂತಹ ಅಡೆತಡೆಗಳನ್ನ ನೋಡ್ಬೋದು ನಾವು. ಸೊ ಇವಿಷ್ಟು ಕೂಡ ನೇಮಕಾತಿಗಳಿಗೆ ಅಡ್ಡತಡೆಯನ್ನ ಒಡ್ಡುವಂತಹ ಸಂಭವ ಹೆಚ್ಚಾಗಿದೆ. ಸೊ ಹಾಗಾಗಿ ಇವೆಲ್ಲವನ್ನ ಮೀರಿ
ಇದೆಲ್ಲದನ್ನ ಮೀರಿ ಈ ಒಂದು ಶಿಕ್ಷಕರ ನೇಮಕಾತಿ ಸುಗಮವಾಗಿ ಸರಳವಾಗಿ ಕಂಪ್ಲೀಟ್ ಆಗಿ ಎಲ್ಲಾ ನಿಮ್ಮ ಕನಸಿನ ಹುದ್ದೆಯನ್ನ ಸೇರುವಂತಾಗ್ಲಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.